ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೀರೀಸ್ ಮತ್ತೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಪ್ರಾಬ್ಲಮ್ನ ಪಾರ್ಟ್ 3 ಅನ್ನು ನೋಡ್ತಾ ಇದ್ದೀವಿ. ಸೊ ಈ ವಿಡಿಯೋ ನೋಡಿದ್ರೂ ಸಾಕು, ನೀವು ಯಾವುದೇ ಸೀರೀಸ್ ಮತ್ತೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಪ್ರಾಬ್ಲಮ್ ಬಂದ್ರೂ ಕೂಡ ನೀವು ಸಾಲ್ವ್ ಮಾಡ್ತಾ ಹೋಗ್ತೀರಾ. ಸೊ ಫಸ್ಟ್ 2 ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಸೀರೀಸ್ ಮತ್ತೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತಂದರೆ ನಿಮಗೆ ಮೇಜರ್ ಆಗಿ ಬೇಕಾಗಿರುವಂಥದ್ದು 2 ಫಾರ್ಮುಲಾ. ಮೊದಲನೇದು ಸೀರೀಸ್ ರೆಸಿಸ್ಟೆನ್ಸ್ಗಳನ್ನ ಏನು ಮಾಡಬೇಕು, ಮತ್ತು ಪ್ಯಾರಲಲ್ ಆಗಿ ಬರುವಂತಹ ರೆಸಿಸ್ಟೆನ್ಸ್ಗಳನ್ನು ಏನು ಮಾಡಬೇಕು. ಸೀರೀಸಲ್ಲಿ ಎಷ್ಟಾದ್ರೂ ಕೂಡ ರೆಸಿಸ್ಟೆನ್ಸ್ಗಳನ್ನು ಬರಲಿ, ಅವುಗಳನ್ನು ನಾವು ಡೈರೆಕ್ಟಾಗಿ ಆ್ಯಡ್ ಮಾಡ್ತೀವಿ. R1 ಪ್ಲಸ್ R2 ಪ್ಲಸ್ ಅದೇ ರೀತಿ ಹೋಗ್ತಾ ಅಪ್ ಟು RN. RN ಅಂದರೆ ಅವ್ರಿಗೆ ಎಷ್ಟು ನಂಬರ್ ಆಫ್ ರೆಸಿಸ್ಟೆನ್ಸ್ಗಳನ್ನು ಕೊಟ್ಟಿರ್ತಾರೆ ಅವಷ್ಟುಗಳು ಏನಾದ್ರೂ ಸೀರೀಸಲ್ಲಿದ್ದರೆ ಅವುಗಳನ್ನು ಡೈರೆಕ್ಟಾಗಿ ಆ್ಯಡ್ ಮಾಡ್ತೀವಿ. ಅದೇ ಏನಾದ್ರೂ ಪ್ಯಾರಲಲ್ ಇದ್ದು ಅಂತಂದರೆ ರೆಸಿಪ್ರೊಕೇಟ್ ಮಾಡ್ತೀವಿ. ರೆಸಿಪ್ರೊಕೇಟ್ ಅಂದರೆ 1/R1 ಪ್ಲಸ್ 1/R2 ಪ್ಲಸ್ 1/R3 ಆ ರೀತಿ ಏನು ಮಾಡ್ತೀವಿ ಅಪ್ ಟು 1/RN ಅಂತ ಮಾಡ್ತೀವಿ. ಇವಾಗ ಏನಾಗುತ್ತೆ ಅಂತಂದರೆ ನಮಗೆ ಬಂದಿರುವಂಥ ವ್ಯಾಲ್ಯೂ ಏನು 1/RT. RT ಅಂದ್ರೇನು ಟೋಟಲ್ ರೆಸಿಸ್ಟೆನ್ಸ್. ನಮಗೆ ಸಿಕ್ಕಿರುವಂಥ ವ್ಯಾಲ್ಯೂ ಏನು 1/RT. ನಮಗೆ ಬೇಕಾಗಿರೋದು RT ಟೋಟಲ್ ರೆಸಿಸ್ಟೆನ್ಸ್. ಸೊ ಫೈನಲ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂದರೆ ಇದನ್ನು ರೆಸಿಪ್ರೊಕೇಟ್ ಮಾಡಬೇಕು. ಸೊ RT ಫೈನಲ್ ಆಗಿ ನಮಗೆ ಆನ್ಸರ್ ಸಿಗುತ್ತೆ. ಅದೇ ಏನಾದ್ರೂ ಒಂದು ಶಾರ್ಟ್ ಟ್ರಿಕ್ನ ನೋಡ್ತಾ ಹೋದರೆ ಪ್ಯಾರಲಲ್ ರೆಸಿಸ್ಟೆನ್ಸಲ್ಲಿ ಏನಾದ್ರೂ 2 ರೆಸಿಸ್ಟೆನ್ಸ್ಗಳನ್ನು ಅಟ್ ಎ ಟೈಮ್ ನೀವು ತಗೊಂಡ್ರೆ ಏನು 2 ರೆಸಿಸ್ಟೆನ್ಸಿಗೆ ಮಾತ್ರ ಈ ಶಾರ್ಟ್ ಟ್ರಿಕ್ ವರ್ಕ್ ಆಗೋದು. 2 ರೆಸಿಸ್ಟೆನ್ಸ್ಗಳನ್ನು ನೀವೇನಾದರೂ ತಗೊಂಡ್ರೆ ಅದನ್ನು ಈ ಕಂಡಿಡಿಬೋದು. ಈಕ್ವಲೆಂಟ್ ರೆಸಿಸ್ಟೆನ್ಸ್ R1 ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2 ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಕಂಡುಹಿಡಿಬಹುದು. ಯಾವಾಗ 2 ರೆಸಿಸ್ಟೆನ್ಸ್ಗಳನ್ನು ಮಾಡಿದಾಗ. ಅದೇ ರೀತಿ ಏನಾದರೂ ನೀವು 3 ರೆಸಿಸ್ಟೆನ್ಸ್ ತಗೊಂಡು R1 R2 R3 ಡಿವೈಡೆಡ್ ಬೈ R1 ಪ್ಲಸ್ R2 ಪ್ಲಸ್ R3 ಆ ಥರ ಮಾಡಿದ್ರೆ ಅದು ತಪ್ಪಾಗುತ್ತೆ. ಈ ಶಾರ್ಟ್ ಟ್ರಿಕ್ ಕೇವಲ 2 ರೆಸಿಸ್ಟೆನ್ಸ್ಗಳಿಗೆ ಮಾತ್ರ ವರ್ಕ್ ಆಗುತ್ತೆ. ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ನೋಡಿ, ಇಲ್ಲಿ 1 ಓಮ್ ರೆಸಿಸ್ಟೆನ್ಸ್ ಮತ್ತು 1 ಓಮ್ ರೆಸಿಸ್ಟೆನ್ಸ್ ಇವೆರಡೂ ಕೂಡ ಏನಿದೆ ಸೀರೀಸ್ ರೆಸಿಸ್ಟೆನ್ಸ್ಗಳಲ್ಲಿದೆ. ಸೀರೀಸ್ ರೆಸಿಸ್ಟೆನ್ಸ್ 3 ಓಮ್ ರೆಸಿಸ್ಟೆನ್ಸ್ ಮತ್ತು 3 ಓಮ್ ರೆಸಿಸ್ಟೆನ್ಸ್. ಸೊ ಇವೆರಡುಗಳು ಏನಾಗಿದೆ ಪ್ಯಾರಲಲ್ ರೆಸಿಸ್ಟೆನ್ಸ್ಗಳಾಗಿವೆ. 2 ಓಮ್ ರೆಸಿಸ್ಟೆನ್ಸ್ ಮತ್ತು 2 ಓಮ್ ರೆಸಿಸ್ಟೆನ್ಸ್ ಇವೆರಡೂ ಕೂಡ ಪ್ಯಾರಲಲ್. ಸೊ ಇದು ಹೆಂಗೆ ಪ್ಯಾರಲಲ್ ಆಯಿತು ಅಂದರೆ ನೋಡಿ, ಇಲ್ಲಿ ಯಾವುದೋ ರೆಸಿಸ್ಟೆನ್ಸ್ ಇಲ್ಲ. ನಾನು ಈ 2 ಓಮ್ ರೆಸಿಸ್ಟೆನ್ಸನ್ನು ಈ ರೀತಿ ಬರಿಬೋದಾ 2 ಓಮ್ ರೆಸಿಸ್ಟೆನ್ಸ್ ಅಂತ? ಹೌದು. ಸೊ ಇವಾಗ ಏನಾಯಿತು, ಇವೆರಡನ್ನೂ ಕೂಡ ನಾವು ಪ್ಯಾರಲಲ್ ರೆಸಿಸ್ಟೆನ್ಸ್ ಅಂತಲೇ ಕರೀತಾ ಹೋಗ್ತೀವಿ. ನೋಡಿ, ಈ ಒಂದು ಪಾಯಿಂಟಿಂದ 3 ರೆಸಿಸ್ಟೆನ್ಸ್ ಸಿಗ್ತಿದೆ 1 2 3. ಸೊ ಇವಾಗ ಏನಂತ ಅನ್ಸುತ್ತೆ ಅಂತಂದರೆ ಏನಾದರೂ ಒಂದು ಪಾಯಿಂಟಿಂದ 3 ರೆಸಿಸ್ಟೆನ್ಸ್ಗಳಿಗೆ ನೀವು ಹೋಗ್ಬೋದು ಅಂತಂದರೆ ಅಲ್ಲಿ ಸೀರೀಸಲ್ಲಿ ಇರಲ್ಲ, ಪ್ಯಾರಲಲ್ ಇರುತ್ತೆ ಅಂತ ಅರ್ಥ. ನೋಡಿ, 2 ಓಮ್ ರೆಸಿಸ್ಟೆನ್ಸ್ ಮತ್ತು 2 ಓಮ್ ರೆಸಿಸ್ಟೆನ್ಸ್ ಪ್ಯಾರಲಲ್ ಇದೆ. 3 ಓಮ್ ಪ್ಯಾರಲಲ್ ಇದೆ. 1 ಓಮ್ ಮತ್ತು 1 ಓಮ್ ರೆಸಿಸ್ಟೆನ್ಸ್ ಸೀರೀಸಲ್ಲಿ. ಸೊ ಇವಾಗ ನೀವು ಈಕ್ವಲೆಂಟ್ ಸರ್ಕ್ಯೂಟ್ ಬರೀತೀರಾ ಅಂದರೆ ಇದು ವೋಲ್ಟೇಜ್ ಆಯಿತು, ವೋಲ್ಟೇಜ್ ಸೋರ್ಸ್ ಪ್ಲಸ್ ಮೈನಸ್. 1 ಓಮ್ ರೆಸಿಸ್ಟೆನ್ಸ್ ಹಾಗೆ ಉಳ್ಕೊಳುತ್ತೆ ಇದು. ನೆಕ್ಸ್ಟ್ 4 ಓಮ್ ರೆಸಿಸ್ಟೆನ್ಸ್ ಕೂಡ ಹಾಗೆ ಉಳ್ಕೊಳುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬರಿಬೇಕು, ಇವೆರಡನ್ನ ಸೇರಿಸಿ. ನೆಕ್ಸ್ಟ್ ಇವೆರಡನ್ನ ಸೇರಿಸಿ ಇನ್ನೊಂದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನು ಬರಿಬೇಕಾಗುತ್ತೆ. ಈ 1 ಓಮ್ ರೆಸಿಸ್ಟೆನ್ಸ್ ಮತ್ತು ಈ 1 ಓಮ್ ರೆಸಿಸ್ಟೆನ್ಸ್ ಎರಡು ಕೂಡಿ ಏನಾಯಿತು 1 ಪ್ಲಸ್ 1. ಯಾಕಂದರೆ ಸೀರೀಸ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. 1 ಪ್ಲಸ್ 1 ವಿಲ್ ಬಿ 2 ಓಮ್ ರೆಸಿಸ್ಟೆನ್ಸ್ ಆಯಿತು. ಇವೆರಡು ಅಂದರೆ ಪ್ಯಾರಲಲ್ ಇದ್ದಂತಹ 2 ಈಕ್ವಲೆಂಟ್ ರೆಸಿಸ್ಟೆನ್ಸ್ಗಳನ್ನ ಫೈಂಡ್ ಮಾಡಬೇಕು. 2 ಇರೋದ್ರಿಂದ ನಾನು ಈ ಫಾರ್ಮುಲಾನ ಅಪ್ಲೈ ಮಾಡ್ಬೋದಾ? ಅಪ್ಲೈ ಮಾಡ್ಬೋದು. ಸೊ 3 ಇಂಟು 3 ಡಿವೈಡೆಡ್ ಬೈ 3 ಪ್ಲಸ್ 3. 3 3s are 9 divided by 3 plus 3 will be 6. 2 3s are 3 2s are 6. 3 3s are 9. ಸೊ 3 divided by 2 ಅಂದರೆ 1.5. ಸೊ ಇಲ್ಲಿ ನಮಗೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬಂತು 1.5 ಓಮ್. ಸೊ ಇದರಿಂದ ಏನರ್ಥ ಆಗುತ್ತೆ ಅಂದರೆ ನೋಡಿ, ಏನಾದ್ರೂ ಕೂಡ 2 ರೆಸಿಸ್ಟೆನ್ಸ್ಗಳು ಯಾವ ಪ್ಯಾರಲಲ್ ಇರ್ತವೆ ಅವೆರಡೂ ರೆಸಿಸ್ಟೆನ್ಸ್ಗಳ ವ್ಯಾಲ್ಯೂ ಸೇಮ್ ಇದ್ರೆ 3 ಮತ್ತು 3 ಇದೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಆ ಒಂದು ಇರುತ್ತಲ್ಲ, ಒಂದು ರೆಸಿಸ್ಟೆನ್ಸ್ 3 ಓಮ್ ರೆಸಿಸ್ಟೆನ್ಸ್ ಅದರ ಅರ್ಧ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ನೋಡಿ, 3 ನ ಅರ್ಧ ಎಷ್ಟು 1.5 ಓಮ್ ಅಲ್ವಾ? ಅದೇ ರೀತಿ ನೋಡಿ, ಇಲ್ಲಿ ಇವೆರಡೂ ಕೂಡ ಪ್ಯಾರಲಲ್ ಇದೆ, ಎರಡೂ ವ್ಯಾಲ್ಯೂ ಕೂಡ 2 ಓಮ್ ರೆಸಿಸ್ಟೆನ್ಸ್. ಸೊ ಅದನ್ನು ಅಪ್ಲೈ ಮಾಡಿದ್ರೆ ಇವುಗಳ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟಾಗಬೇಕು 1 ಆಗಬೇಕಲ್ವಾ? ನೋಡೋಣ, ಚೆಕ್ ಮಾಡೋಣ. 2 ಇಂಟು 2 ಡಿವೈಡೆಡ್ ಬೈ 2 ಪ್ಲಸ್ 2. 2 2s are 4 divided by 2 plus 2 will be 4. 4 1s are 4 ಅಲ್ವಾ? ಸಿಂಪಲ್.
1 ಓಮ್ ರೆಸಿಸ್ಟೆನ್ಸ್ ಶಾರ್ಟ್ ಟ್ರಿಕ್ ತರ. ಈಗ ನೋಡಿದ್ರೆ ಈ 1 ಓಮ್ ರೆಸಿಸ್ಟೆನ್ಸ್ ಮತ್ತೆ 2 ಓಮ್ ರೆಸಿಸ್ಟೆನ್ಸ್ ಎರಡೂ ಕೂಡ ಸೀರೀಸ್ ಅಲ್ಲಿ ಇದೆ. ಸೊ ಸೀರೀಸ್ ಅಲ್ಲಿ ಇದ್ರೆ ಏನ್ ಮಾಡಬಹುದು, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬರೀಬಹುದಾ, 2 + 1 ವಿಲ್ ಬಿ 3 ಓಮ್ ರೆಸಿಸ್ಟೆನ್ಸ್. ಈಗ ಈ 4 ಓಮ್ ರೆಸಿಸ್ಟೆನ್ಸ್ ಮತ್ತೆ 3 ಓಮ್ ರೆಸಿಸ್ಟೆನ್ಸ್ ಎರಡೂ ಕೂಡ ಪ್ಯಾರಲಲ್ ಅಲ್ಲಿ ಇದೆ. ಪ್ಯಾರಲಲ್ ಅಲ್ಲಿ ಇದ್ರೆ ಎರಡೇ ಎರಡು ರೆಸಿಸ್ಟೆನ್ಸ್ ಗಳು ಇರೋದ್ರಿಂದ ನಾನು ಈ ಫಾರ್ಮುಲಾನ ಯೂಸ್ ಮಾಡಬಹುದಾ, ಯೂಸ್ ಮಾಡಬಹುದು. 4 × 3 ಡಿವೈಡೆಡ್ ಬೈ 4 + 3. 4 3s ಎಷ್ಟು 12 ಡಿವೈಡೆಡ್ ಬೈ 4 + 3 ಎಷ್ಟು 7. ಸೊ 7 1s 7 0.714. ಸೊ ಇವಾಗ ಏನಾಯ್ತು 1.714 ನಮಗೆ ಇವೆರಡರ ಈಕ್ವಲೆಂಟ್ ರೆಸಿಸ್ಟೆನ್ಸ್. ಸೊ ಇದನ್ನ ಅಳಿಸಿ ನಾನು ಈ ತರ ಬರೀಬಹುದಾ, 1.714 ಓಮ್ ರೆಸಿಸ್ಟೆನ್ಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್. ಈಗ ನೋಡಿ 1 ಓಮ್ ರೆಸಿಸ್ಟೆನ್ಸ್, 1.714 ಓಮ್ ರೆಸಿಸ್ಟೆನ್ಸ್, 1.5 ಓಮ್ ರೆಸಿಸ್ಟೆನ್ಸ್ ಅಷ್ಟು ಕೂಡ ಏನಾಗಿದೆ, ಸೀರೀಸ್ ಅಲ್ಲಿ ಇದೆ. ಅಷ್ಟು ಕೂಡ ಸೀರೀಸ್ ಅಲ್ಲಿ ಇದೆ. ಸೀರೀಸ್ ಅಲ್ಲಿ ಇದ್ರೆ ಏನು ಮಾಡಬಹುದು, ಡೈರೆಕ್ಟ್ ಅಡಿಷನ್. 1 + 1.714 ಎಷ್ಟಾಯ್ತು, 2.714. 2.714 + 1.5 2.714 + 1.5 ಎಷ್ಟಾಗುತ್ತೆ, 14 ಹಾಗೆ ಉಳಿತು. 5 + 7 ಏನಾಯ್ತು 12. 2 1 ಕ್ಯಾರಿ, 2 + 1 3, 3 + 1 4. ಸೊ 4.214 ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ, ಇಲ್ಲಿ ನೋಡಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ನ ಈಗ ಬರೀಬಹುದಾ ನಾನು, 4.214 ಓಮ್. ಅವ್ರೇನು ಹೇಳಿದ್ದು, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಕ್ರಾಸ್ ದ ಸೋರ್ಸ್. ನೋಡಿ ಅಕ್ರಾಸ್ ದ ಸೋರ್ಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬಂತು, 4.214 ಓಮ್ ಬಂತು ನಮಗೆ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೂ 2 ವಿಡಿಯೋ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ 2 ವಿಡಿಯೋನ ನೋಡಿದ್ರೆ ಯಾವುದೇ ಪ್ರಾಬ್ಲಮ್ ಈ ಟಾಪಿಕ್ ಮೇಲೆ ಬಂದರೆ ನೀವು ಸಾಲ್ವ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.